ಇವತ್ತು ಕುರಾನ್ ಪ್ರವಚನ ಕೇಳಿ ನಾವು ನೀವೆಲ್ಲರೂ ಪುನೀತರಾಗಿದ್ದೇವೆ ಅನ್ನಿಸ್ತು. ಯಾಕಂದ್ರೆ ನಾವು ಬಸವ ಕಲ್ಯಾಣದಲ್ಲಿ ಎಷ್ಟೋ ಕ್ರಾಂತಿಗಳು ನಡೆದಿದ್ದಾವೆ. ಆದ್ರೆ ಇವತ್ತು ಬಸವ ಕಲ್ಯಾಣದಲ್ಲಿ 8ನೇ ಮುಗಿದು 9ನೇ ಪ್ರವಚನ ಒಂದು ಕುರಾನ್ ಪ್ರವಚನ ನಡೆದಿದಲ್ಲ, ಇದು ನಿಜವಾಗ್ಲೂ ಅದ್ಭುತ. ನಿಮ್ಮೆಲ್ಲರಿಗೂ ಅದ್ಭುತ. ನಾವು ಇದು ಒಂದೇ ಜನಾಂಗಕ್ಕೆ ಸೀಮಿತ ಅಲ್ಲ, ಹಿಂದೂ ಮುಸ್ಲಿಂ ಬಾಯಿ ಅನ್ನೋದು ಎಲ್ಲಿ ಸಾಕ್ಷಿ ಆಗ್ಯದ ಅಂತಂದ್ರೆ ಅದು ಬಸವ ಕಲ್ಯಾಣದಾಗ ಆಗ್ಯದ ಅಂತ ಹೇಳಿ ನಾವು ನೀವು ಹೆಮ್ಮೆಯಿಂದ ಹೇಳ್ಬೇಕು. ಇದು ಒಂದೇ ವರ್ಷ ಅಲ್ಲ, ಪ್ರತಿ ವರ್ಷ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಿನಲ್ಲೂ ಕೂಡ ಕುರಾನ್ ಪ್ರವಚನ ಎಲ್ಲರಿಗೂ ತಿಳಿಸ್ಬೇಕು. ಮತ್ತೆ ಇವತ್ತಿನ ದಿನದಲ್ಲಿ ಮುಸ್ಲಿಂ ಮಹಿಳೆಯರು ಎಲ್ಲೂ ಕೂಡ ಹೊರಗಡೆ ಬರಲ್ಲ. ಆದ್ರೆ ಇವತ್ತು ಇಷ್ಟೊಂದು ಜನ ಮುಸ್ಲಿಂ ಮಹಿಳೆಯರು ಇಲ್ಲಿ ಬಂದಿದಾರಲ್ಲ, ನಿಜವಾಗ್ಲೂ ಬಹಳ ಖುಷಿ ಅನಿಸ್ತದ. ಬರೀ ಕುರಾನ್ ಪ್ರವಚನಕ್ಕಲ್ಲದೆ ಒಳ್ಳೆ ಸಂದೇಶಗಳು, ಒಳ್ಳೆ ಕೆಲಸಗಳು ಎಲ್ಲೆಲ್ಲಿ ನಡೀತಿದಲ್ಲ, ಮುಸ್ಲಿಂ ಮಹಿಳೆಯರು ಕೂಡ ಹೊರಗೆ ಬಂದು ಎಲ್ಲಾ ಒಳ್ಳೆಯ ಕೆಲಸಗಳಲ್ಲಿ ಭಾಗಿಯಾಗಬೇಕಂತ ಹೇಳಿ ನಾನು ಕಳಕಳಿಯ ಮನವಿ ಮಾಡ್ತೀನಿ. ಇವತ್ತಿನ ಪ್ರವಚನದಲ್ಲಿ ಒಂದು ಮಹಿಳೆಯರಿಗೆ ಮಕ್ಕಳ ಪ್ರವಚನ ನಡೆಯಿತು. ಮಹಿಳೆಯರ ಬಗ್ಗೆ ಎಷ್ಟೊಂದು ದೌರ್ಜನ್ಯಗಳನ್ನು ನಡೀತಾ ಇದೆ ಅಂತ ನೋಡ್ತಾ ಇದ್ದೀವಿ. ಅದು ಬಸವ ಕಲ್ಯಾಣದಲ್ಲೂ ಕೂಡ ನಡೀತಾ ಇದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ನೀವೆಲ್ಲರೂ ಸೇರಿ ಈ ದೌರ್ಜನ್ಯವನ್ನು ನಾವು ನೀವೆಲ್ಲರೂ ನಿಲ್ಲಿಸಬೇಕಾಗ್ಯದ. ಮತ್ತೆ ಎಲ್ಲಾ ಮಹಿಳೆಯರಿಗೆ ನಾನು ಸ್ಫೂರ್ತಿಯಾಗಿರ್ತೀನಿ. ನೀವು ಯಾವುದೇ ಕಾರ್ಯಕ್ರಮಗಳಲ್ಲಿ ನನ್ನ ಕರೀರಿ, ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ನಾನು ನಿಜವಾಗ್ಲೂ 24x7 ಹೆಂಗ ಮೀಡಿಯಾ ಕೆಲಸ ಮಾಡ್ತಾ ಇದೆಯಲ್ಲ, ಅದೇ ರೀತಿ ಕೂಡ ನಾನು ಬಸವ ಕಲ್ಯಾಣ ತಾಲೂಕಿನಲ್ಲಿ ಇಡೀ ಬೀದರ್ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತೇನೆ. ಅಂತವು ಬರೀ ಕಾನೂನು ಮಾಡಿದ್ರೆ ಇದು ಒಳ್ಳೇದಾಗೋದಿಲ್ಲ. ನಾವು ಜನರು, ನಮ್ಮ ಹೆಣ್ಮಕ್ಳು ಕೂಡ ಸ್ವಾಭಿಮಾನದಿಂದ ಓಡಾಡಬೇಕು ಅಂತಂದ್ರೆ ನಾವು ಹೆಣ್ಮಕ್ಳು ಕೂಡ ಒಂದು ಒಳ್ಳೆಯ ರೀತಿಯಿಂದ ಬಟ್ಟೆಗಳನ್ನ ಧರಿಸಬೇಕು. ಇವತ್ತು ನಾವು ಮೀಡಿಯಾ ಮುಖಾಂತರ ನಂಗೆ ಹೇಳಕ್ ಬಹಳಷ್ಟು ನಾಚಿಕೆ ಆಗ್ತಾ ಇದೆ. ಇವತ್ತು ಮಹಿಳೆಯರು ಏನ್ ಮಾಡ್ತಾ ಇದಾರೆ, ಚಿಕ್ಕ ಬಟ್ಟೆಗಳನ್ನ ಹಾಕೋದಾಗ್ಲಿ, ಬೇರೆ ಕಡೆ ಓಡಾಡೋದಾಗ್ಲಿ ಈ ರೀತಿ ಮಾಡ್ತಾ ಇದ್ದಾರೆ. ಬರೇ ಕಾನೂನು ಸುವ್ಯವಸ್ಥೆ ಅಲ್ಲ, ನಾವು ಕೂಡ ಜಾಗೃತರಾಗಬೇಕು. ಇಂಥ ಪ್ರವಚನಗಳು ಕೂಡ ಎಲ್ಲಾ ಮಹಿಳೆಯರು ಕೇಳಬೇಕು. ಪ್ರತಿ ತಿಂಗಳು ಪ್ರತಿ ವರ್ಷ ಇಂಥ ಕೆಲಸಗಳು ಎಲ್ಲಾ ಕಡೆ ನಡಿಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮನುಷ್ಯ ಕೊಡುವುದು ಕಾನೂನು, ಸೃಷ್ಟಿಕರ್ತನ ಕೊಟ್ಟದ್ದು ಕಾನೂನು. ಮನುಷ್ಯರಿಗೆ ಯಾವುದು ಒಳ್ಳೇದು? ನಾವು ಸೃಷ್ಟಿಕರ್ತ ಏನ್ ಕೊಟ್ಟಿದ್ದಲ್ಲ ಅದೇ ಕಾನೂನು ಒಳ್ಳೆಯದು. ಎಲ್ಲರಿಗೂ ಧನ್ಯವಾದಗಳು. ಕುರಾನ್ ಪ್ರವಚನಕ್ಕೆ ನನ್ನ ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವಂತ ಎಲ್ಲಾ ಸೋದರ ಸೋದರಿಯರಿಗೂ ಹಾಗೂ ಮೀಡಿಯಾ ಮಾಧ್ಯಮದವರಿಗೂ ಎಲ್ಲರಿಗೂ ಅನಂತ ಕೋಟಿಯ ನಮಸ್ಕಾರ.